ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ.ಜೆ. ಇರ್ಫಾನ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ ರೋಡ್. ಹೆಪಟೈಟಿಸ್ ಬಿ ಅನ್ನೋದು ಒಂದು ಮುಖ್ಯ ವೈರಲ್ ಇನ್ಫೆಕ್ಷನ್ನು. ಸೊ ಅದರಿಂದ ಸಾಮಾನ್ಯವಾಗಿ ಲಿವರ್ ಕಾಯಿಲೆಗಳು ಬರೋದು ಸಹಜ. ಸೊ ಅನ್ಲೆಸ್ ನಾವು ವ್ಯಾಕ್ಸಿನೇಷನ್ ಕೊಡಲಿಲ್ಲ ಅಂತೇಳಿದರೆ ಇದೊಂದು ಪ್ರೋಗ್ರೆಸಿವ್ ಲಿವರ್ ಡಿಸೀಸ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಸಿರೋಸಿಸ್ ಆಫ್ ಲಿವರ್ ಇರ್ಬೋದು, ಇದರಿಂದ ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಡೈಲಿ ಪ್ರಾಕ್ಟೀಸಲ್ಲಿ. ಸೊ ಏನು ವಿಧಾನ ಇದರಿಂದ ಇದು ವ್ಯಾಕ್ಸಿನೇಷನ್ ಮುಖಾಂತರ ನಾವು ಇದನ್ನು ತಡೆಗಟ್ಬೋದು. ಸೊ ವ್ಯಾಕ್ಸಿನೇಷನ್ ಯಾವ ಏಜ್ ಗ್ರೂಪಲ್ಲಿ ನಾವು ಕೊಡ್ಬೋದು ಅನ್ನೋದು ಮುಖ್ಯ ಆಗಿರುತ್ತೆ. ಇನ್ಫ್ಯಾಂಟ್ಸಲ್ಲಿ ಕೊಡ್ತೀವಿ, ನಾವು ಅಡಲ್ಟ್ ಏಜ್ ಗ್ರೂಪಲ್ಲಿ ಕೊಡ್ಬೋದು, ಇನ್ನೊಂದು ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ನಾವು ಕೊಡ್ಬೋದು. ಸೊ ಈ ವ್ಯಾಕ್ಸಿನೇಷನಿಂದ ಏನೇನು ನಾವು ಯಾವ ಥರ ಹರಡುತ್ತೆ ಇದು ಹೆಪಟೈಟಿಸ್ ಬಿ ಅನ್ನೋದು ಭಾಳ ಮುಖ್ಯ. ಸೊ ಕಂಟ್ಯಾಮಿನೇಟೆಡ್ ಬ್ಲಡ್ ಆಗಿರ್ಬೋದು ಅಥವಾ ಕಂಟ್ಯಾಮಿನೇಟೆಡ್ ಸರ್ಫೇಸಸ್ ಆಗಿರೋದ್ರಿಂದ, ಇನ್ನೊಂದು ಸೆಕ್ಸುಲಿ ಟ್ರಾನ್ಸ್ಮಿಟೆಡ್, ಇದು ಸಾಮಾನ್ಯವಾಗಿ ಇದರಿಂದ ಹೆಪಟೈಟಿಸ್ ಬಿ ಹರಡೋದು ಸಾಮಾನ್ಯ. ಮುಖ್ಯವಾಗಿ ಮೆಡಿಕೇಷನ್ಗಿಂತ ನಾವು ಪ್ರಿವೆನ್ಷನ್ ಪಾರ್ಟ್ ನೋಡಿದರೆ ಭಾಳ ಮುಖ್ಯ. ಸೊ ಪ್ರಿವೆನ್ಷನಲ್ಲಿ ಈ ವ್ಯಾಕ್ಸಿನೇಷನ್ ಮುಖಾಂತರ ನಾವು ಇದೆಲ್ಲ ಲಿವರ್ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇದರಿಂದ ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಎಕ್ಸ್ಪೋಜರ್ ಏನಿರುತ್ತೆ, ನಾವು ಕೆಲವೊಮ್ಮೆ ಪೇಷಂಟಿಗೆ ಹೇಳಿರ್ತೀವಿ ಇದು ವ್ಯಾಕ್ಸಿನೇಷನ್ ತಗೊಳ್ಳಿ, ಇದನ್ನು ತಡೆಗಟ್ಟಲಿಕ್ಕೆ, ಹೆಪಟೈಟಿಸ್ ಬಿ ಅನ್ನೋದು ಇನ್ಫೆಕ್ಷನ್ಸ್ ತಡೆಗಟ್ಟಲಿಕ್ಕೆ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಪ್ರಕಾರ ನಾವು ಸ್ಟಾರ್ಟಿಂಗಲ್ಲಿ 0 ಅಂತ ಇದು ಮಾಡ್ತೀವಿ, ಆಮೇಲೆ 1 ತಿಂಗಳ ನಂತರ ಕೊಡ್ತೀವಿ, ಆಮೇಲೆ 6 ಮಂತ್ಸ್ ನಂತರ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಇದು ಈ ಸ್ಕೆಡ್ಯೂಲ್ ಇಮ್ಯುನೈಸೇಷನ್ ಪ್ರಕಾರ ನಾವು ಕೊಟ್ಟರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ವ್ಯಾಕ್ಸಿನೇಷನ್ ಮುಖಾಂತರ ನಾವು ಹೆಪಟೈಟಿಸ್ ಬಿ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡ್ಬೋದು.